ವೀಕ್ಷಕರೇ, ಮಿಥುನ ರಾಶಿಯ ಫಲ. ಮಿಥುನ ರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಏನು ಫಲ ಸಿಗುತ್ತೆ, ಯಾವೆಲ್ಲ ವಿಚಾರಗಳಲ್ಲಿ ಎಚ್ಚರಿಕೆ ಇರಬೇಕಾಗತ್ತೆ, ಲಾಭ ಏನಿದೆ, ನಷ್ಟ ಏನಿದೆ, ಲಾಭ ನಷ್ಟದ ಲೆಕ್ಕಾಚಾರ, ಈ ತಿಂಗಳ ಪೂರ್ತಿಯಾಗಿ ನಿಮಗಿರ್ತಕ್ಕಂತಹ ಪರಿಪೂರ್ಣವಾಗಿರತಕ್ಕಂಥ ಫಲದ ವಿಷಯವಾಗಿ ಬಹಳ ಮುಖ್ಯವಾಗಿರತಕ್ಕಂಥ ವಿಡಿಯೋ ಇದಾಗುತ್ತೆ. ವಿಡಿಯೋ ಕೊನೆ ತನಕ ನೋಡಬೇಕು, ಅಂದ್ರೆ ಮಾತ್ರ ಈ ವಿಡಿಯೋದ ಉಪಯೋಗ ನಿಮಗಾಗುತ್ತೆ ಅನ್ನುವಂಥ ಭರವಸೆಯನ್ನ ಕೊಡ್ತಾ ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ಮಿಥುನ ರಾಶಿಯವರು ಅಂದ ತಕ್ಷಣ ಯಾವತ್ತಿಗೂ ಕರುಣಾಳುಗಳು, ದಯಾಗುಣದವರು, ಯಾವತ್ತಿಗೂ ಒಳ್ಳೆಯ ಗುಣಗಳನ್ನ ರೂಢಿಸಿಕೊಂಡು ಬಂದಿರತಕ್ಕಂಥವ್ರು ಅನ್ನುವಂಥದ್ದು. ಯಾರಿಗೇನೋ ಸಮಸ್ಯೆ ಆಯ್ತು, ಯಾರಿಗೇನೋ ಕಷ್ಟ ಆಯ್ತು ಅಂತಂದ್ರೆ ವಿತಿನ್ ಸೆಕೆಂಡ್ ಅಲ್ಲಿ ಅವರನ್ನ ಸ್ಪಂದಿಸ್ತಕ್ಕಂಥದ್ದು. ಆ ಬೇರೆಯವರ ಕಷ್ಟದ ಮುಂದೆ ನಿಮ್ಮ ಕಷ್ಟವೂ ಕೂಡ ಲೆಕ್ಕಕ್ಕಿರೋದಿಲ್ಲ. ಅಂತಹ ಒಂದು ಮನಸ್ಥಿತಿಯವರು ಈ ಮಿಥುನ್ ರಾಶಿಯವರು ಅಂತ ಹೇಳ್ಬೇಕು. ಇನ್ನು ರಸಿಕರು, ಬಹಳಷ್ಟು ನಿರ್ಭಯಿಗಳು, ಭಯ ಅನ್ನೋದಿರೋದಿಲ್ಲ, ಧೈರ್ಯದಿಂದ ಮುನ್ನುಗ್ಗುವಂತಹ ಒಂದು ಚಾಣಾಕ್ಷತನದ ಗುಣ, ಬಡವರಲ್ಲಿ, ಅಸಹಾಯಕರಲ್ಲಿ ಒಂದು ಕರುಣೆ ಇರುತ್ತೆ, ಬಲಾಢ್ಯರಲ್ಲಿ ಒಂದು ಧೈರ್ಯ ಅನ್ನುವಂಥದ್ದು ಪ್ರದರ್ಶನ ಮಾಡುವಂತಹ ಒಂದು ಗುಣ ಮಿಥುನ್ ರಾಶಿಯವರಲ್ಲಿರುತ್ತೆ. ಇನ್ನು ನಿಮ್ಮ ಮೈನಸ್ ಪಾಯಿಂಟ್ ಏನು ಅಂತಂದ್ರೆ, ಯಾರು ಬಂದು ನಿಮ್ಮ ಹತ್ರ ಕಂಪ್ಲೇಂಟ್ ಹೇಳ್ತಾರೋ ಅವ್ರ ಪರವಾಗಿನೇ ಮಾತನಾಡ್ತಕ್ಕಂಥದ್ದಿರುತ್ತೆ. ಜೊತೆಗೆ ಈ ಹಣಕಾಸಿನಲ್ಲಿ ಉಳಿತಾಯ ಇಲ್ಲದೆ ಇರತಕ್ಕಂಥದ್ದು ಕೂಡ ನಿಮ್ಮ ಮೈನಸ್ ಪಾಯಿಂಟ್ ಆಗುವಂಥದ್ದು. ಇನ್ನು ನಿಮಗೆ ಈ ಮಿತ್ರ ರಾಶಿಗಳು ಯಾವುವು ಅಂತಂದ್ರೆ, ಮೇಷ, ಸಿಂಹ, ತುಲಾ, ಕನ್ಯಾ ರಾಶಿ ಮಿತ್ರ ರಾಶಿ ಆದ್ರೆ, ಕಟಕ ರಾಶಿ ಶತ್ರು ರಾಶಿ ಆಗಿರ್ತಕ್ಕಂಥದ್ದು. ಅದೃಷ್ಟದ ದಿನಾಂಕ ಬಂದು 5/14/23, ಅದೃಷ್ಟದ ಸಂಖ್ಯೆ 5263. ಇನ್ನು ಅದೃಷ್ಟದ ದೇವತೆ ಬಂದು ಮಹಾವಿಘ್ನ ನಿವಾರಕ ಗಣೇಶ ಆಗಿರುವಂಥದ್ದು. ಇನ್ನು ಅದೃಷ್ಟದ ದಿನ ಬುಧವಾರ ಮತ್ತು ಸೋಮವಾರ. ಅದೃಷ್ಟದ ಬಣ್ಣ ಹಸಿರು ಮತ್ತು ಹಳದಿ. ಇನ್ನು ಈ ರಾಶಿಯ ರತ್ನ ಬಂದು ಪಚ್ಚೆ ಆಗಿರತಕ್ಕಂಥದ್ದು. ಇನ್ನು ನಿಮಗೆ ಈ ಜುಲೈ ತಿಂಗಳಲ್ಲಿರ್ತಕ್ಕಂಥ ಫಲಗಳ ವಿವರಣೆ ಬಗ್ಗೆ ನೋಡೋದಾದ್ರೆ, ನೋಡಿ, ಕೆಲಸ ಆಗತ್ತೆ ಅನ್ನೋಷ್ಟೊತ್ತಲ್ಲಿ ಸ್ವಲ್ಪ ತಟಸ್ಥ ಆಗುವಂಥದ್ದು, ವಿಳಂಬ ಆಗುವಂಥದ್ದು, ಸ್ವಲ್ಪ ಕೆಲಸದ ಮೇಲೆ ಏನಾಗುತ್ತೆ, ಸಮಯ ಜಾಸ್ತಿ ಹೋಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಮನಸ್ಸನ್ನ ಕೆಡಿಸ್ಕೋಬಾರ್ದು. ಪ್ರಯತ್ನಗಳು ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಬೇಕಾಗತ್ತೆ. ಇನ್ನು ಹಳೆಯ ಘಟನೆಗಳು ಮರುಕಳಿಸುವಂತಹ ಸಾಧ್ಯತೆ ಇರುತ್ತೆ. ಯಾವುದೋ ಒಂದು ಕಾಂಟ್ರವರ್ಸಿಗಳು, ಹಳೆಯ ಸಮಸ್ಯೆಗಳು, ಹಳೆಯ ಲೇವಾದೇವಿಗಳು, ಹಳೆಯ ಕೊಡುಕೊಳ್ಳುವಿಕೆಗಳು, ಈ ರೀತಿ ಹಿನ್ನೆಲೆ ಇರತಕ್ಕಂತಹ ಸಮಸ್ಯೆಗಳು ಮತ್ತೆ ಬಾಯಿ ತೆರಕತ್ತವೆ. ಕೆಲವೊಂದು ಸಮಸ್ಯೆಗಳು ಮರುಪ್ರಾರಂಭ ಆಗ್ತವೆ. ಅದರ ಬಗ್ಗೆ ಗಮನ ಹರಿಸಬೇಕು. ಅವು ಮರುಪ್ರಾರಂಭ ಆಗದ ಹಾಗೆ ನೋಡ್ಕೋಬೇಕು. ಅವು ಏನೋ ಮತ್ತೆ ತಲೆಬೇನೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆಗಿಂದಾಗೆ ಆ ಸಮಸ್ಯೆಗಳನ್ನ ಸರಿದೂಗಿಸ್ಕೊಂಡು ಹೋಗೋದ್ರ ಕಡೆ ಹೆಚ್ಚಿನ ಗಮನವನ್ನ ಹರಿಸ್ತಕ್ಕಂಥ ಪ್ರಯತ್ನ ನೀವಿಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ನಿಮ್ಮ ರಹಸ್ಯಗಳು ಬಹಿರಂಗ ಆಗುವಂತ ಸನ್ನಿವೇಶಗಳು ಇರುತ್ತೆ. ಯಾವುದೋ ನಿಮ್ಮ ಗುಪ್ತ ವಿಚಾರಗಳು, ಗುಪ್ತ ಕೆಲಸಗಳು, ಗೌಪ್ಯವಾಗಿ ಇಟ್ಕೊಂಡಿರತಕ್ಕಂಥ ಮಾಹಿತಿ ಸೋರಿಕೆ ಆಗುವಂಥದ್ದು. ಅದರಿಂದ ಸ್ವಲ್ಪ ನಿಮಗೆ ಹಿನ್ನಡೆ ಆಗುತ್ತೆ. ಕೆಲಸದಲ್ಲೂ ಹಿನ್ನಡೆ ಆಗ್ಬೋದು. ನಿಮ್ಮ ಗೌರವಕ್ಕೂ ಚ್ಯುತಿ ಬಾರುವಂತಹ ಸನ್ನಿವೇಶಗಳು ಕೆಲವೊಂದು ಸಂದರ್ಭಗಳು ಇರುತ್ತೆ. ಹಾಗಾಗಿ ಆ ದಿಸೆಯಲ್ಲಿ ನೀವೊಂದಿಷ್ಟು ಗಮನವನ್ನು ಹರಿಸ್ತಕ್ಕಂಥ ಪ್ರಯತ್ನ ಮಾಡಬೇಕಾಗ್ತದೆ. ಇನ್ನು ಈ ಅಪವಾದದಂತಹ ಸಮಸ್ಯೆಗಳು ತಿಂಗಳ ಅಂತ್ಯದಲ್ಲಿ ಇರುತ್ತವೆ. ಹೊಸ ವ್ಯಕ್ತಿಗಳಿಂದ ಆಕರ್ಷಣೆ ಒಳಗಾಗುವಂತ ಸನ್ನಿವೇಶ ಇರುತ್ತೆ. ಅದು ನೀವು ಸ್ತ್ರೀಯರೇ ಇರ್ಬೋದು ಅಥವಾ ಪುರುಷರೇ ಇರ್ಬೋದು. ಹೊಸ ವ್ಯಕ್ತಿಯ ಆಕರ್ಷಣೆಗಳಾಗುವಂತ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆಯೂ ಕೂಡ ನೀವೊಂದಿಷ್ಟು ಗಮನ ಹರಿಸ್ತಕ್ಕಂಥ ಪ್ರಯತ್ನ ಮಾಡಿ. ಇನ್ನು ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಸಹಕಾರ ಇರುತ್ತೆ. ಇದು ಬಹಳ ಒಳ್ಳೆ ಫಲ ಅಂತ ಹೇಳ್ಬೋದು. ಅಂದ್ರೆ ಏನು, ನಿಮ್ಮ ಸಂಗಾತಿ ಅಂದ್ರೆ ನಿಮ್ಮ ಪತ್ನಿ, ನಿಮ್ಮ ಪತಿ, ನಿಮ್ಮ ಒಂದು ಕಷ್ಟಗಳನ್ನ, ನಿಮ್ಮ ಪ್ರೇಮಿ ನಿಮ್ಮ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ನಿಮಗೆ ಸಪೋರ್ಟ್ ಮಾಡತಕ್ಕಂತ ಸಾಧ್ಯತೆ ಇದೆ. ಇದು ಕೂಡ ಒಂದು ಒಳ್ಳೆಯ ಅವಕಾಶ. ಇನ್ನು ಹೊಸ ವಿವಾಹಿತರಿಂದ
ದೂರಿನ ಒಂದು ಪ್ರಯಾಣ ಆಗುವಂತಹ ಸನ್ನಿವೇಶ. ಹೊಸದಾಗಿ ಮದುವೆ ಆದವರಿಗೆ ಎಲ್ಲೋ ಒಂದು ಕಡೆ ಬೇರೆ ಒಂದು ಗ್ರಾಮಗಳಿಗೆ ಅಥವಾ ವಿಶೇಷವಾದ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿ ಭೇಟಿ ಆಗುವಂತಹ ಸನ್ನಿವೇಶಗಳಿರುತ್ತೆ. ಇನ್ನು ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರುತ್ತೆ. ಶ್ರಮದಿಂದ ಮಾಡಿರ್ತಕ್ಕಂಥ ಕೆಲಸ ಒಳ್ಳೆ ಫಲ ತಂದು ಕೊಡುತ್ತೆ. ಅಂದ್ರೆ ನಿಮ್ಮ ಶ್ರಮ ನಷ್ಟ ಆಗೋದಿಲ್ಲ. ಇದ್ರ ಬಗ್ಗೆ ಮಾತಾಡ್ತೀನಿ, ಬಹಳ ಮುಖ್ಯವಾದ ಟಾಪಿಕ್ ಇದೆ. ಈ ವಿಷಯ ಈ ವಿಡಿಯೋದಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋ ಬರ್ತಾ ಇದೆ, ಅದು ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ 80 ರಿಂದ 100 ಪುಟದ ಸಂಪೂರ್ಣ ಜನ್ಮ ಜಾತಕ, ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಇನ್ನು ಈ ಸಂಗಾತಿಗೆ ಬೆಲೆ ಬಾಳ್ತಕ್ಕಂಥ ಉಡುಗೊರೆಗಳನ್ನ ಕೊಡಿಸುವಂತಹ ಸನ್ನಿವೇಶಗಳು, ನಿಮ್ಮ ಪ್ರೀತಿ ಪಾತ್ರರಿಗೆ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡುವಂತಹ ಸನ್ನಿವೇಶಗಳಿರುತ್ತೆ. ಆಕಸ್ಮಿಕವಾದ ಧನಲಾಭದ ಯೋಗಗಳು ಈ ತಿಂಗಳಲ್ಲಿದೆ. ಯಾವುದೋ ಒಂದು ಮೂಲದಿಂದ ನಿಮಗೆ ಹಣಕಾಸಿನ ಒಂದು ಒಳಹರಿವು ತುಂಬಾ ಚೆನ್ನಾಗಿ ಆಗುವಂತಹ ಸನ್ನಿವೇಶ ಇದೆ. ಇನ್ನು ಖರ್ಚಿನ 2ರಷ್ಟು ಆದಾಯ ಇರುತ್ತೆ. ಇದೇ ನಿಮಗೆ ಒಂದು ಅನುಕೂಲವನ್ನ, ಬೂಸ್ಟ್ ಅನ್ನು ತಂದು ಕೊಡುತ್ತೆ ಆರ್ಥಿಕತೆಗೆ. ತುಂಬಾ ಈ ಫಲ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರವಾಗಿ. ಆದ್ರೂ ನೀವು ಖರ್ಚಿಗೆ ಕಡಿವಾಣ ಹಾಕಬೇಕು ಅನ್ನುವಂಥ ವಿಚಾರವನ್ನೇ ನಾನಿಲ್ಲಿ ಪ್ರಸ್ತಾಪ ಮಾಡ್ತೇನೆ. ಇನ್ನು ಆಸ್ತಿ ವ್ಯವಹಾರಗಳಲ್ಲಿ ಲಾಭಗಳಾಗುವಂತಹ ಸನ್ನಿವೇಶ ಇದೆ. ಕಚೇರಿ, ಮನೆ ದುರಸ್ತಿ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳಿದೆ. ಇನ್ನು ಜೀವನ ಶೈಲಿಯಲ್ಲಿ ಬಹಳಷ್ಟು ಬದಲಾವಣೆಗಳಾಗುವಂಥದ್ದು, ಅನೇಕ ಬದಲಾವಣೆಗಳ ಪರಿಣಾಮದಿಂದಾಗಿ ಒಳ್ಳೆ ಫಲಗಳು ತಂದು ಕೊಡುವಂತ ಸಾಧ್ಯತೆ ಇದೆ. ಆದರೆ ಕೆಲವೊಂದು ಎಚ್ಚರಿಕೆ ಅನ್ನುವಂಥದ್ದು ತುಂಬಾ ಮುಖ್ಯ ಬೇಕು. ಹಣಕಾಸಿನಲ್ಲಿ ಎಚ್ಚರಿಕೆ, ಜನಗಳಲ್ಲಿ ಎಚ್ಚರಿಕೆ, ಕೆಲಸದಲ್ಲಿ ಎಚ್ಚರಿಕೆ, ಇದ್ರ ಬಗ್ಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀವಿಲ್ಲಿ ಅನುಸರಿಸಿದ್ರೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಇನ್ನು ಎಲ್ಲ ಕೆಲಸಗಳಲ್ಲೂ ಕೂಡ ನಿಮಗೆ ಯಶಸ್ಸಿದೆ. ನಿಮ್ಮಲ್ಲಿ ಶ್ರದ್ಧೆ ಇರುತ್ತೆ, ಪ್ರತಿಭೆ ಇರುತ್ತೆ, ಶ್ರಮ ಇರುತ್ತೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕಾದಂತ ಫಲ ಕೂಡ ಇಲ್ಲಿ ಸಿಗುವಂತ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿ ಕಂಡು ಬರುತ್ತೆ. ಇನ್ನು ಆದಾಯದಲ್ಲಿ ಹೆಚ್ಚಳವಾಗಿದ್ರು ಕೂಡ ಖರ್ಚಿನ ಮೇಲೆ ನಿಗಾ ಇರಬೇಕಾಗುತ್ತೆ. ಅದೇ ವಿಚಾರ ನಾನಿಲ್ಲಿ ಪ್ರಸ್ತಾಪ ಮಾಡಿದ್ದು. ಇದೊಂದು ದೊಡ್ಡ ಎಚ್ಚರಿಕೆ ಅನ್ನುವಂಥದ್ದು ತೆಗೆದುಕೊಂಡ್ರು ಕೂಡ ತೊಂದರೆ ಇಲ್ಲ. ಇನ್ನು ಕಾಗದ ಪತ್ರಗಳಿಗೆ ಸಹಿ ಮಾಡಬೇಕಾದ್ರೆ ಹಿರಿಯರ ಸಲಹೆ ಅಥವಾ ಆ ನಿಟ್ಟಿನಲ್ಲಿ ಯಾರು ಅನುಭವಿಕರಿರ್ತಾರೋ ಅವರ ಒಂದು ಗೈಡ್ ಅನ್ನ ನೀವು ತೆಗೆದುಕೊಂಡು ಅದಕ್ಕೆ ಸಹಿಯನ್ನ ಹಾಕುವಂತ ಪ್ರಯತ್ನ ಮಾಡ್ಕೋಬೇಕು. ಸಾಮಾಜಿಕವಾಗಿ ಒಂದು ಗೌರವವಾಗಿರ್ತಕ್ಕಂಥ ಒಂದು ಸ್ಥಾನಮಾನ ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಮದುವೆ ಸಮಾರಂಭಗಳಲ್ಲಿ ಭಾಗವಹಿಸುವಂಥದ್ದು, ವಿಶೇಷವಾಗಿರ್ತಕ್ಕಂಥ ಸಭೆ ಸಮಾರಂಭಗಳಲ್ಲಿ ನಿಮಗೊಂದಿಷ್ಟು ಮನ್ನಣೆಯನ್ನು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂಥದ್ದು.
ಇನ್ನು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆ ಇರಬೇಕು. ನಾನು ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಇದು ಸರಿನಾ, ಇದು ತಪ್ಪಾ, ಇದು ಮಾತಾಡ್ಬೇಕಾ, ಇದು ಬೇಡವಾ ಅನ್ನುವಂತಹ ಒಂದಿಷ್ಟು ಗಮನವನ್ನ ಇಟ್ಕೊಂಡು ಮಾತಾಡಿದ್ರೆ ತುಂಬಾ ಒಳ್ಳೇದು. ಸಡನ್ ಆಗಿ ಮಾತಾಡ್ತಕ್ಕಂಥದ್ರಿಂದ ಕೆಲವೊಂದು ಸಮಸ್ಯೆಗಳು ಕೂಡ ಎದುರಾಗುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನ ಇಲ್ದಿದ್ರೆ ಕೆಲವೊಂದು ವಿವಾದವಾಗುತ್ತೆ, ಕಾಂಟ್ರವರ್ಸಿಗಳಿಗೆ ಸಿಕ್ಕಾಕೊಳ್ಳುವಂತ ಸನ್ನಿವೇಶ. ನೀವು ಒಳ್ಳೇದು ಹೇಳಿದ್ರೆ ಕೆಟ್ಟದಾಗಿ ತಿಳ್ಕೊಳ್ಳುವಂತ ಜನಗಳು ಜಾಸ್ತಿ ಇದ್ದಾರೆ. ಇನ್ನು ನೀವೇನಾದ್ರೂ ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿದ್ರೆ, ತಪ್ಪಾಗಿ ಮಾತಾಡಿದ್ರೆ ಅದನ್ನೇ ಪಾಯಿಂಟ್ ಅನ್ನು ಇಟ್ಕೊಂಡು ಅನೇಕ ಸಮಸ್ಯೆಗಳನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಗಮನಕ್ಕಿರಲಿ. ಇನ್ನು ಈ ತಿಂಗಳಲ್ಲಿ ಕಲಾವಿದರಿಗಂತೂ ಬಹಳ ಅದ್ಭುತವಾದಂತಹ ಫಲ ಇದೆ. ಯಾವುದೇ ತರದ ಕಲೆ ನಿಮ್ಮ ಹತ್ರ ಇದ್ರೂ ಕೂಡ ಆ ಕಲೆಗೆ ಒಂದು ಒಳ್ಳೆ ಬೆಲೆ ಸಿಗುವಂಥದ್ದು. ರಾಜಕಾರಣಿಗಳಿಗೆ ಒಳ್ಳೆ ಫಲ ಇದೆ. ಜೊತೆಗೆ ಎಲ್ಲ ಈ ಸರ್ಕಾರಿ, ಅರೆ ಸರ್ಕಾರಿ ಇರ್ಬೋದು, ವ್ಯಾಪಾರ ಕ್ಷೇತ್ರ ಇರ್ಬೋದು, ಇಂಥವರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲಗಳು ಈ ತಿಂಗಳಲ್ಲಿ ಕಂಡು ಬರುತ್ತೆ. ಏರು ಇಳಿತಗಳ ಮಧ್ಯದಲ್ಲಿ, ಕಷ್ಟಗಳ ಮಧ್ಯದಲ್ಲಿ ನಿಮಗೆ ಒಳ್ಳೆ ಫಲ ಸಿಗೋದಿದೆಯಲ್ಲ, ಅದು ಬಹಳ ಇಲ್ಲಿ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ಈ ಎಲ್ಲ ಒಳ್ಳೆ ಫಲಗಳು ಸಿಗೋದಕ್ಕೆ ನಿಮಗೆ ಪರಿಹಾರ ಬೇಡವಾ? ಬೇಕೇ ಬೇಕು. ಪರಿಹಾರ ಅನ್ನುವಂಥದ್ದು ಬೇಕೇ ಬೇಕಾಗತ್ತೆ. ಆ ಪರಿಹಾರ ಏನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಿಮಗೆ ಕ್ಲೀನ್ ಆಗಿ ಸುಲಭವಾದ ಪರಿಹಾರಗಳ ಬಗ್ಗೆ ಪ್ರಸ್ತಾವನೆ ಇದೆ, ಖಂಡಿತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನುವಂಥದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಪರಿಹಾರ ಏನ್ ಮಾಡ್ಕೋಬೇಕು ಜುಲೈ ತಿಂಗಳಲ್ಲಿ ಮಿಥುನ್ ರಾಶಿಯವರು ಅಂತಂದ್ರೆ ನೋಡಿ, ಶ್ರೀ ಶಿವ ದೇವಾಲಯಕ್ಕೆ ಎಳ್ಳೆಣ್ಣೆಯನ್ನು ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ. ಬಡವರಿಗೆ ಅನ್ನದಾನ ಮಾಡ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲ ಸಿಗುತ್ತೆ. ಸಾಧು ಸಂತರ ಸೇವೆಯನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಪ್ರತಿನಿತ್ಯ ಗಣಪತಿಯ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲಗಳು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಜುಲೈ ತಿಂಗಳ ಫಲಗಳು ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡ್ಕೊಂಡು ಮಾಹಿತಿಯನ್ನ ಪಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ನಿಮಗೆಲ್ಲರಿಗೂ ಇದ್ದು ಆ ದೇವಿಯ ಕೃಪೆಯಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಃ ಸುಖಿನೋ ಭವಂತು.